ಹೊರಗಿನ ಫುಡ್ ಅನ್ನುವಂಥ ಫುಡ್ ಈ ಸ್ಟೋರೀಸನ್ನು ನೋಡಲೇಬೇಕಾಗಿದೆ. ಕಾರಣ ಏನು ಅಂತ ನೋಡೋದಾದರೆ, ಕರ್ನಾಟಕ ಇಲ್ಲೊಂದು ರೆಕಾರ್ಡನ್ನು ಮಾಡಿಬಿಟ್ಟಿದೆ. ಹೌದು, ಹೊರಗಿನ ಫುಡ್ ಅಂತ ಫುಡ್ಡೀಸ್ ಒಂದಷ್ಟು ಜನ ಹೊರಗಡೆನೇ ತಿಂತಾ ಇರ್ತಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿನೂ ನೋಡಬೇಕಾಗುತ್ತೆ. ಬಹುತೇಕ ಜನ ವರ್ಕಿಂಗ್ ಇರೋದ್ರಿಂದಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಸಮಯ ಇರೋದಿಲ್ಲ. ಹಾಗಾಗಿ ಹೊರಗಡೆ ತಿನ್ನುವ ಅಭ್ಯಾಸ ಇದೆ. ಹಾಗಾಗಿ ಸಿಕ್ಕ ಕಡೆ ಆಹಾರ ತಿನ್ನುವ ಮುನ್ನ ಎಚ್ಚರ ಇರಬೇಕು. ಇದರ ನಡುವೆ ಸಿಕ್ಕ ಕಡೆ ತಿನ್ನೋ ತಿಂಡಿ ಪೋತರು ಈ ಸ್ಟೋರಿಯನ್ನು ನೋಡಲೇಬೇಕಾಗಿದೆ. ಸುರಕ್ಷಿತ ಆಹಾರಗಳು ಮಾಯವಾಗಿದೆ. ಕಂಡಿದ್ದೆಲ್ಲ ತಿಂದರೆ ಆರೋಗ್ಯ ಕೂಡ ಅಯೋಮಯ ಆಗೋಗುತ್ತೆ. ಗುಣಮಟ್ಟವನ್ನು ಕಳೆದುಕೊಂಡಿದೆ ನಮ್ಮ ಕರ್ನಾಟಕದ ಆಹಾರ ಪದ್ಧತಿ. 75% 75% ಕಳಪೆ ಆಹಾರವನ್ನು ಬೆಂಗಳೂರು ನಗರದ ಜನ ತಿಂತಾ ಇದ್ದಾರೆ. ನೋಡಿ, ಕಳೆದ ವರ್ಷ 14,200 ವಿವಿಧ ಆಹಾರ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. 150 ಅಸುರಕ್ಷಿತ ಅನ್ನೋದು ಗೊತ್ತಾಗಿತ್ತು. 80 ಕಳಪೆ ಗುಣಮಟ್ಟದ ಅಂಶ ಕೂಡ ಪತ್ತೆಯಾಗಿತ್ತು. ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಕಂಪ್ಯಾರಿಸನ್ ಮಾಡಬಾರ್ದು, ಮಾಡಿದ ಮೇಲೆ ಸತ್ಯ ಗೊತ್ತಾಗಿದ್ದು. ಕರ್ನಾಟಕ 2ನೇ ಸ್ಥಾನದಲ್ಲಿದೆ ನೋಡಿ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಳಪೆ ಗುಣಮಟ್ಟದ ಆಹಾರವನ್ನು ಮಾರಾಟ ಮಾಡಲಾಗುತ್ತೆ. ಸೊ ಕರ್ನಾಟಕ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಮೊದಲನೇ ಸ್ಥಾನ ಯಾರಿಗೆ? ಛತ್ತೀಸ್ಗಢ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ರೈಟ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಸದ್ಯ ಆರೋಗ್ಯ ಇಲಾಖೆ ಈ ಥರದ್ದು ಗಮನ ಹರಿಸ್ತಿದೆಯಲ್ಲ ಅನ್ನೋದನ್ನು ಸ್ವಾಗತ ಮಾಡ್ತಲೇ, ಈ ಫುಡ್ ಸರ್ವೆ ಅನ್ನೋದು ಹೇಗಾಗುತ್ತೆ ಭವ್ಯ? ಅಂದರೆ ಸ್ಟ್ರೀಟ್ ಫುಡ್ಗಳನ್ನು ಗಮನಿಸ್ತಾರಾ? ಯಾವ ರೀತಿ ಪರೀಕ್ಷೆಗೆ ಒಳಪಡಿಸ್ತಾರೆ? ಆಮೇಲೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರಲ್ಲ ಭವ್ಯ, ಅದನ್ನು ನಂತರ ಅವರೆಲ್ಲರೂ ಕೂಡ ಪಾಲನೆ ಮಾಡ್ತಾರಾ ಅಂತ? ಖಂಡಿತ. ಯಾಕಂದ್ರೆ ಈಗಿನ ಜನರೇಷನ್ ಏನಿದೆ, ಸೊ ಎಲ್ಲರೂ ಕೂಡ ಬಹಳಷ್ಟು ಆರೋಗ್ಯ ಸಮಸ್ಯೆಯಿಂದ ಕೂಡಿರುವಂತದ್ದು. ಸೊ ಮೊದಲಿನ ಜೀವನ ಪದ್ಧತಿಗೆ ಹೋಲಿಸಿದ್ರೆ ಈಗಿರುವಂತಹ ಬಹುತೇಕ ಮಂದಿಗೆ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಒಂದು ಕಾಡ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಕಾರಣ ಇದೆ ಅಂತ ಹೇಳ್ಬಹುದು ದಿವ್ಯಾ. ಯಾಕಂದ್ರೆ ಈಗಾಗಲೇ 2024ರಿಂದ 2025 ಮಾರ್ಚ್ 25ರವರೆಗೆ 135 ಸಂಸ್ಥೆಗಳ ನೋಂದಣಿಯನ್ನ ಕೂಡ ರದ್ದು ಮಾಡಿರುವಂತದ್ದು. ಬಹುತೇಕವಾಗಿ ರೋಡ್ ಸೈಡ್ ನಲ್ಲಿ ತಯಾರಿಯಾಗುವಂತಹ ಕಳಪೆ ಗುಣಮಟ್ಟದ ಎಣ್ಣೆ, ಅಂದ್ರೆ ಒಂದು ಬಾರಿ ಮಾಡಿದಂತಹ ಪದಾರ್ಥಗಳಲ್ಲಿ ಮತ್ತೊಮ್ಮೆ ಎಣ್ಣೆಯನ್ನ ಅದನ್ನೇ ಬಳಕೆ ಮಾಡಿ ಕರಿದ ತಿಂಡಿಗಳಾಗಿರ್ಬೋದು, ಹೋಟೆಲ್ಗಳಲ್ಲಿ ಬಳಕೆ ಮಾಡುವಂತಹ ಫುಡ್ಗಳಾಗಿರ್ಬೋದು. ಸೊ ಬಹುತೇಕ ಸುಮಾರು 6 ಲಕ್ಷ ಅಧಿಕ ಆಹಾರ ಉದ್ದಿಮೆಗಳು ಏನಿದೆ, ಸೊ ಅದಕ್ಕೆ 6 ಲಕ್ಷಕ್ಕಿಂತ ಅಧಿಕ ಇರುವಂತದ್ದು. ಸುಮಾರು 6 ಲಕ್ಷ ಅಧಿಕ ಆಹಾರ ಉದ್ದಿಮೆಗಳ ಪೈಕಿ ಬಹುತೇಕ ಅಂದ್ರೆ 14,200 ವಿವಿಧ ಆಹಾರ ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಈ ಹಿಂದೆ ಕಾಟನ್ ಕ್ಯಾಂಡಿ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಕಬಾಬ್, ಈ ರೀತಿಯಾದಂತಹ ತಿಂಡಿಗಳಿಗೆ ಕೃತಕ ಬಣ್ಣ ಬಳಕೆ ಮಾಡಿದ್ರು. ಸೊ ಇದರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಿರೋದು ಕೂಡ ಪತ್ತೆ ಆಗಿತ್ತು. ಸೊ ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಈ ತಿಂಡಿಗಳು ಏನಿದೆ ಅದರಲ್ಲಿ ಕಳಪೆ ಗುಣಮಟ್ಟದಂತಹ ಕೂಡಿದಂತಹ ಬಹಳಷ್ಟು ವಿಷಕಾರಿ ಅಂಶಗಳು ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು. ಸೊ ಹೀಗಾಗಿ ರುಚಿ ಮತ್ತು ಬಣ್ಣವನ್ನ ಆಕರ್ಷಿಸಿ ಜನರು ತಿಂತಾ ಇದ್ರು, ಸೊ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ಸೊ ಇದರಿಂದ ಸದ್ಯ ಆರೋಗ್ಯ ಇಲಾಖೆ ಕೂಡ ಇದರ ಬಗ್ಗೆ ಎಷ್ಟೋ ರೀತಿಯಾದಂತಹ ಜಾಗೃತಿಯನ್ನ ಮೂಡಿಸಿದ್ರು ಕೂಡ ಬಹುತೇಕ ಮಂದಿ ಸುರಕ್ಷಿತ ಆಹಾರವನ್ನ ಬಿಟ್ಟು ಬಹುತೇಕ ರೋಡ್ ಸೈಡ್ ಅಲ್ಲಿರುವಂತಹ ಹಾಗೇನೆ ಕಳಪೆ ಗುಣಮಟ್ಟದಲ್ಲಿ ಕೂಡಿದಂತಹ ತಿಂಡಿಗಳನ್ನೇ ತಿಂತಾ ಇರುವಂತದ್ದು. ಸೊ ಸದ್ಯ ಇದೊಂದು ಆಘಾತಕಾರಿ ಅಂಶ ಅಂತಾನೆ ಹೇಳ್ಬೋದು. ಸೊ ಪ್ರಮುಖವಾಗಿ 75% ಜನರಲ್ಲಿ ಕೂಡ ಈಗಾಗಲೇ ಆರೋಗ್ಯ ಸಮಸ್ಯೆ ಇದರಿಂದಲೇ ಬರ್ತಾ ಇದೆ. ಸೊ ಕರ್ನಾಟಕ 2ನೇ ಸ್ಥಾನವನ್ನ ಕೂಡ ಪಡೆದಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಅಂಶನೇ ಹೇಳ್ಬೋದು. ದೇಶದ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇದು ಕರ್ನಾಟಕ ಹೆಚ್ಚು ಕಳಪೆ ಆಹಾರ ಮಾರಾಟ, ಪ್ರಮುಖವಾಗಿ ಕಳಪೆ ಆಹಾರ ಮಾರಾಟದಲ್ಲಿ ಪ್ರಮುಖ ಸ್ಥಾನವನ್ನ ಛತ್ತೀಸ್ಗಢ ಪಡ್ಕೊಂಡ್ರೆ 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇರುವಂತದ್ದು. ಸೊ ಇನ್ನಾದ್ರೂ ಕೂಡ ನಮ್ಮ ರಾಜ್ಯದ ಜನತೆ ಆಹಾರವನ್ನ ತಿನ್ನುವಾಗ ಬಹಳಷ್ಟು ನೋಡ್ಕೊಂಡು ತಿನ್ಬೇಕಾಗುತ್ತೆ. 100ರಲ್ಲಿ 5 ಮಂದಿಗೆ ಈಗಾಗಲೇ ಬೊಜ್ಜಿನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಸೊ ಈಗಾಗಲೇ 100 ಅಂತ ಕೌಂಟ್ ಮಾಡ್ತಾ ಹೋದ್ರೆ ಬಹುತೇಕ ಜನರಿಗೆ ಬೊಜ್ಜಿನ ಸಮಸ್ಯೆ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಇತರೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.